ಮಕ್ಕಳೇ ನಮಸ್ಕಾರ. ಇವತ್ತು ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇಂದು ಪಂಚತಂತ್ರ ಕಥೆಯ ಅವಿವೇಕಿ ಆಮೆ ಎಂಬ ಶೀರ್ಷಿಕೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಕಾಲದಲ್ಲಿ ಒಂದು ದೊಡ್ಡ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಒಂದು ಆಮೆ ವಾಸವಾಗಿರುತ್ತೆ. ಆಮೆ ಅಂದರೆ ಟರ್ಟಲ್ ಇಂಗ್ಲೀಷಲ್ಲಿ. ಆಮೆ ವಾಸ ಆಗಿರುತ್ತೆ. ಅದ್ರ ಜೊತೆಗೆ 2 ಹಂಸ ಪಕ್ಷಿಗಳು ಸ್ನೇಹಿತರಾಗಿರ್ತಾರೆ. ಈ 3 ಜನನೂ ಪ್ರತಿದಿನ ಮಾತಾಡಿಕೊಂಡು ಸಂತೋಷವಾಗಿ ಕಾಲ ಕಳೀತಾ ಇರ್ತಾರೆ. ಒಮ್ಮೆ ಭಾರಿ ಬರ ಬರುತ್ತೆ. ಬರ ಅಂದರೆ ಕ್ಷಾಮ. ಅಂದರೆ ಕೆರೆಯ ನೀರೆಲ್ಲ ನಿಧಾನವಾಗಿ ಒಣಗೋಕ್ಕೆ ಶುರುವಾಗುತ್ತೆ. ಆವಾಗ ಹಂಸಗಳು ನಿರ್ಧಾರ ಮಾಡುತ್ತೆ, ಈ ಕೆರೆಯಿಂದ ನಾವು ಬೇರೆ ಯಾವುದಾದ್ರು ಒಂದು ದೊಡ್ಡ ಕೆರೆಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತವೆ. ಆವಾಗ ಆಮೆ ತನ್ನ ಸ್ನೇಹಿತರಿಗೆ ಕೇಳುತ್ತೆ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ, ನಾನು ಇಲ್ಲಿದ್ದರೆ ಸತ್ತೋಗ್ತೀನಿ ಅಂತ. ಆವಾಗ ಹಂಸಗಳು ಒಂದು ಉಪಾಯ ಮಾಡ್ತವೆ. ಆಯಿತು, ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ನಾವು ಒಂದು ಕಡ್ಡಿಯನ್ನು ತರ್ತೀವಿ. ಆ ಕಡ್ಡಿಯಲ್ಲಿ 2 ತುದಿನ ನಾವು ಕಚ್ಕೊಂಡು ಹಾರ್ತೀವಿ. ನೀನು ಆ ಮಧ್ಯಭಾಗದಲ್ಲಿರುವಂಥ ಕಡ್ಡಿಯನ್ನು ಬಾಯಿಯಿಂದ ಕಚ್ಕೊಂಡು ಹಿಡ್ಕೊಂಡು ನಮ್ಮ ಜೊತೆ ಹಾರಿಕೊಂಡು ನಾವು ಬೇರೆ ಒಂದು ದೊಡ್ಡ ಕೆರೆ ಹತ್ರ ನಿನ್ನನ್ನು ತಲುಪಿಸ್ತೀವಿ ಅಂತ ಹೇಳ್ತವೆ. ಆದರೆ ಅದ್ರ ಜೊತೆಗೆ ಒಂದು ಷರತ್ತು ಹಾಕ್ತವೆ ಹಂಸಗಳು, ನೀನು ಈ ಕಡ್ಡಿಯನ್ನು ಕಚ್ಕೊಂಡಿರುವಾಗ ಬಾಯಿ ಬಿಟ್ಟು ಮಾತಾಡಬಾರ್ದು ಅಂತ. ಆವಾಗ ಆಮೆ ಅದನ್ನು ಒಪ್ಕೊಂಡು ಆಯಿತು ಅಂತ ಹೇಳುತ್ತೆ. ಆವಾಗ ಹಂಸಗಳು ಒಂದು ಕಡ್ಡಿಯನ್ನು ಹಿಡ್ಕೊಂಡು ಅದನ್ನು ಹಾರಕ್ಕೆ ಆರಂಭಿಸ್ತವೆ. ಆಮೆ ಮಧ್ಯದಲ್ಲಿ ಬಾಯಿಯಿಂದ ಹಿಡ್ಕೊಂಡು ತಾನೂ ಅವ್ರ ಜೊತೆಗೆ ಹಾರಕ್ಕೆ ಶುರು ಮಾಡುತ್ತೆ. ಆವಾಗ ಹಳ್ಳಿಯ ಮಧ್ಯದಲ್ಲಿ ಹಾರಿಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಇರೋ ಜನಗಳು ನೋಡಿ ಆಶ್ಚರ್ಯ ಪಡ್ತಾರೆ. ಓ ನೋಡಿ, ಹಂಸಗಳು ಆಮೆನ ತೆಗೆದುಕೊಂಡು ಹೋಗ್ತಾ ಇದೆ ಅಂತ. ಆಮೆಗೆ ತುಂಬ ಹೆಮ್ಮೆ ಅನಿಸ್ಬಿಡುತ್ತೆ. ಆವಾಗ ಅದು ಮಾತಾಡೋಕ್ಕೆ ಬಾಯಿ ತೆರೆಯುತ್ತೆ. ಏನಂತ ಮಾತಾಡಬೇಕು ಅಂದ್ಕೊಳ್ಳುತ್ತೆ ಅಂದರೆ, ಹೌದು, ಇದು ನನ್ನ ಪ್ರಾಣ ಸ್ನೇಹಿತರು ಅಂತ ಹೇಳೋಕ್ಕೆ ಅನ್ಬೇಕು ಅಂದ್ಕೊಂಡಿರುತ್ತೆ. ಅಷ್ಟರಲ್ಲಿ ಬಾಯಿ ತೆಗೆದ ಕಾರಣ ಏನಾಗುತ್ತೆ ಅಂದರೆ, ತುಂಬ ಮೇಲ್ಗಡೆ ಇರೋದ್ರಿಂದ ಆ ಮೇಲ್ಗಡೆಯಿಂದ ಜೋರಾದ ರಭಸದಲ್ಲಿ ಕೆಳಗಡೆ ಬಿದ್ದಿದ್ದರಿಂದ ಆಮೆಯು ಸತ್ತು ಹೋಗುತ್ತೆ. ಅದರಿಂದ ಮಕ್ಕಳೇ, ಇದಕ್ಕೆ ನೀತಿ ಏನು ಸಿಳಿತು? ಅವಿವೇಕಿಯಾಗಿ ಮಾತಾಡೋದ್ರಿಂದ ಅಪಾಯಕ್ಕೆ ಕಾರಣ ಆಗುತ್ತೆ. ನಮಗೆ ಅಗತ್ಯವಿದ್ದಾಗ ಮಾತ್ರ ನಾವು ಮಾತಾಡಬೇಕು. ಅಗತ್ಯವಿಲ್ಲದಿದ್ದಾಗ ಮಾತಾಡಿದ್ರೆ ಅನರ್ಥ ಆಗುತ್ತೆ ಅಲ್ವಾ ಮಕ್ಕಳೇ? ಥ್ಯಾಂಕ್ ಯು.